ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ರಣಕಹಳೆಯನ್ನ ಮುಳುಗಿಸಿದ್ದಾರೆ. ವಿನೋದ್ ಅಸೂಟಿ ಪರ ಸಚಿವ ಸಂತೋಷ್ ಲಾಡ್ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಂತೋಷ್ ಲಾಡ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅಸೂಟಿ ಪರವಾಗಿ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಮಿಂಚಿನ ಸಂಚಾರ, ಭರ್ಜರಿ ಮತಬೇಟೆ. ಹೊನ್ನಾಪುರದಲ್ಲಿ ವಿನೋದ್ ಅಸೂಟಿ ಪರ ಮತಯಾಚನೆಯನ್ನ ಮಾಡಿದ್ದಾರೆ. ಸರ್ಕಾರ ನೀಡಿರುವಂತಹ ಗ್ಯಾರಂಟಿಗಳಿಂದ ಜನರ ಬದುಕು ಸುಲಭವಾಗಿದೆ, ಬಹಳ ಅನುಕೂಲ ಆಗಿದೆ. ಕೇಂದ್ರ ಸರ್ಕಾರದಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಜನರಿಗೆ ಉಪಯೋಗ ಆಗುತ್ತೆ. ಆದ್ದರಿಂದ ಈ ಬಾರಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿ ಅಂತ ಸಂತೋಷ್ ಲಾಡ್ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೊನ್ನಾಪುರದ ಗ್ರಾಮದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ಅಂದರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಚುನಾವಣೆ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟಾಸ್ಕ್ ಕೊಡಲಾಗಿದೆ, ಜವಾಬ್ದಾರಿ ಕೂಡ ಕೊಡಲಾಗಿದೆ. ಹಾಗಾಗಿ ಲಾಡ್ ಎಲ್ಲ ಕಡೆಗಳಲ್ಲೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡು ತಮ್ಮ ಅಭ್ಯರ್ಥಿ ವಿನೋದ್ ಅಸೂಟಿ ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಹೊನ್ನಾಪುರದಲ್ಲೂ ಕೂಡ ಅಷ್ಟೇ ಜನ ಬೆಂಬಲ ವ್ಯಕ್ತವಾಯಿತು, ಅದ್ದೂರಿ ಸ್ವಾಗತ ಸಿಕ್ತು. ಅಲ್ಲೂ ಕೂಡ ತಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ. ರಮೇಶ್ ಬರಮಗೌಡ್ರ ಎಂಡಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಇವರು ಕೂಡ ವೇದಿಕೆ ಮೇಲೆ ಅವರ ನೇತೃತ್ವದಲ್ಲಿ ನಮ್ಮ ಅದುರ್ಗಂಚಿಯ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಈ ಒಂದು ಸಭೆಯಲ್ಲಿ ಸೇರಿದಂಥ ಹಲವಾರು ನಮ್ಮ ಕಾರ್ಯಕರ್ತರಿಗೆ ಮತ್ತು ಅವರು ನಮ್ಮ ಪಕ್ಷಕ್ಕೆ ಅಭಿಮಾನಿಗಳಿಗೆ ಮತ್ತು ಬರಮಗೌಡರ ಅಭಿಮಾನಿಗಳಿಗೆ ಎಲ್ಲರೂ ಕೂಡ ಮತ್ತು ಮಕ್ತುಮ್ ಬಡಗೇರವರ ನೇತೃತ್ವದಲ್ಲಿ ಕೂಡ ಇವತ್ತಿನ ದಿವಸ ಸೇರಿದಂಥ ಎಲ್ಲ ಸ್ವಾಗತ ಚಪ್ಪಾಳೆ ಮೂಲಕ ಎಲ್ಲರೂ ಸ್ವಾಗತ ಕೋರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಚಪ್ಪಾಳೆ ಮೂಲಕ ಎಲ್ಲರೂ ಬೇಗ ಚಪ್ಪಾಳೆ ಹೊಡಿಬೇಕು. ಧಾರವಾಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾನೆ ಇದ್ದಾರೆ. ಸಂತೋಷ್ ಲಾಡ್ ಕೂಡ ಅವರಿಗೆ ಹೆಗಲು ಕೊಟ್ಟು ಓಡಾಡ್ತಾನೆ ಇದ್ದಾರೆ. ಇದೊಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆ. ಪ್ರಹ್ಲಾದ್ ಜೋಶಿ ಅವ್ರನ್ನ ಕಟ್ಟಿ ಹಾಕಬೇಕು ಅಂತ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಸಂಚರಿಸ್ತಾ ಇದ್ದಾರೆ. ಅದರಲ್ಲೂ ಸಂತೋಷ್ ಲಾಡ್ ಅವರ ಭಾಷಣಗಳನ್ನು ಗಮನಿಸಿದರೆ 5 ಗ್ಯಾರಂಟಿಗಳನ್ನು ಪ್ರಸ್ತಾಪ ಮಾಡ್ತಾ ಜನರ ಮುಂದೆ ಅವರೇ ಹೋಗ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ 5 ಗ್ಯಾರಂಟಿ ನಿಮ್ಗೆ ಅನುಕೂಲ ಆಗಿದೆಯಾ ಇಲ್ವಾ ಅಂತೇಳಿ. ಮತ್ತು ಕೇಂದ್ರ ಸರ್ಕಾರ 10 ವರ್ಷದಲ್ಲಿ ನಿಮ್ಗೇನು ಮಾಡ್ತು, ನಿಮ್ಗೇನು ಅನುಕೂಲ ಆಯಿತು, ನಿಮ್ಗೆ 15 ಲಕ್ಷ ಬಂತಾ ಇಲ್ವಾ, ಈ ಕೆಲವೊಂದಿಷ್ಟು ಸಾರ್ವಜನಿಕರೇ ಚರ್ಚೆ ಮಾಡುವಂಥ ವಿಷಯಗಳನ್ನು ಮುಂದೆ ಇಟ್ಟು ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. 4 ಬಾರಿ